ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡೋಣ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋಣ ಕರ್ನಾಟಕದ ಅತಿ ಜನಪ್ರಿಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಮಾಹಿತಿ. 2025ರ ಹೊಸ ಪಾವತಿ ಸ್ಥಿತಿ ಏನು ಹಾಗೂ ಹೊಸ ಅರ್ಜಿಯನ್ನ ಹಾಕಬಹುದೇ? ಎಲ್ಲಾ ಪ್ರಶ್ನೆಗಳಿಗೆ ನಿಖರ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ಆದುದರಿಂದ ವಿಡಿಯೋದನ್ನು ಕೊನೆ ತನಕ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೆಚ್ಚು ಮಾಹಿತಿ ಬೇಕಾ? ಹಾಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತೆ. ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನಿಮಗೆ ಗೊತ್ತಿರಲಿ, ಮೊದಲಿನಂತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗ ಇಲ್ಲ. ಎಲ್ಲವೂ ಬದಲಾಗಿದೆ ಮತ್ತು ಯೋಜನೆಯ ನಿಯಮಗಳಲ್ಲೂ ಅಪಾರ ಬದಲಾವಣೆಯಾಗಿವೆ. ಈಗ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಲು ಕೇವಲ ಕರ್ನಾಟಕ ಸರ್ಕಾರದ ಹೆಮ್ಮೆಯ ನಾಗರಿಕ ಸೇವಾ ಕೇಂದ್ರಗಳಾದ ಗ್ರಾಮ್1ನಲ್ಲಿ ಮಾತ್ರ ಲಭ್ಯವಿದೆ. ಬನ್ನಿ ಹಾಗಾದ್ರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಎಂಬುದನ್ನು ನೋಡೋಣ. ಅರ್ಜಿ ಪ್ರಕ್ರಿಯೆ ಹೇಗೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳಿ. ಮೊದಲಿಗೆ ಗ್ರಾಮ್1ನಲ್ಲಿ ನೀಡಲಾಗಿರುವ ಸೇವಾ ಸಿಂಧು ಗೃಹಲಕ್ಷ್ಮಿ ಪೋರ್ಟಲ್ ಅನ್ನು ಓಪನ್ ಮಾಡೋಣ. ನಂತರ ಸ್ಕ್ರೀನಲ್ಲಿ ಕಾಣ್ತಾ ಇರುವಂತೆ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ವ್ಯೂ ಆಲ್ ಸರ್ವಿಸಸ್ ಆಪ್ಷನ್ ಓಪನ್ ಆಗುತ್ತೆ. ವ್ಯೂ ಆಲ್ ಸರ್ವಿಸಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಸರ್ವಿಸಸ್ ಮೆನು ಓಪನ್ ಆಗುತ್ತೆ. ಈ ಮೊದಲು ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಎರಡನೇ ಆಪ್ಷನ್ ಅಪ್ಲಿಕೇಶನ್ ಫಾರ್ ಗೃಹಲಕ್ಷ್ಮಿ ಸ್ಕೀಮ್ ಅನ್ನು ಕ್ಲಿಕ್ ಮಾಡಿದಾಗ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಆದರೆ ಈ ಆಪ್ಷನ್ ಈಗ ಕಾರ್ಯನಿರ್ವಹಿಸುತ್ತಿಲ್ಲ. ಹಾಗಾಗಿ ಸರ್ಕಾರದಿಂದ ನೀಡಲಾಗಿರುವ ಮೊದಲನೇ ಆಪ್ಷನ್ ಅನ್ನು ಯೂಸ್ ಮಾಡಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅದು ಗೃಹಲಕ್ಷ್ಮಿ ಯೋಜನಾ. ಇಲ್ಲಿ ನಿಮಗೆ ನೆನಪಿರಲಿ, ಮೊದಲು ಅರ್ಜಿ ಸಲ್ಲಿಸಿದ ತಕ್ಷಣ ಮುಂಜೂರಾತಿ ಪತ್ರವನ್ನು ಪಡೆಯಬಹುದಾಗಿತ್ತು. ಆದರೆ ಈಗ ಅರ್ಜಿ ಸಲ್ಲಿಸಿರುವುದಕ್ಕೆ ಒಂದು ರಸೀದಿಯನ್ನ ಮಾತ್ರ ನೀಡಲಾಗುತ್ತದೆ. ಕಾರಣ, ಈಗ ಸಲ್ಲಿಕೆಯಾದ ಅರ್ಜಿಗಳು ವೆರಿಫಿಕೇಷನ್ ಪ್ರಕ್ರಿಯೆಗೆ ಒಳಪಡುತ್ತವೆ. ಹಾಗಾಗಿ ಅರ್ಜಿ ಸಲ್ಲಿಸಿದ ನಂತರ ಅಪ್ರೂವಲ್ ಆಗುವವರೆಗೆ ಕಾಯಬೇಕಾಗುತ್ತದೆ. ಸರಿ, ಸ್ಕ್ರೀನಲ್ಲಿ ಕಾಣ್ತಿರುವಂತೆ ರೇಷನ್ ಕಾರ್ಡ್ ನಂಬರ್ ಅನ್ನು ನಮೂದಿಸಿ. ಡೇಟಾ ಬರುವವರೆಗೆ ಸ್ವಲ್ಪ ಸಮಯ ಕಾಯಬೇಕು. ಕೆಳಗಡೆ ಆಧಾರ್ ದೃಢೀಕರಣವನ್ನು ಮೊಬೈಲ್ ಒಟಿಪಿ ಮೂಲಕ ಪೂರ್ಣಗೊಳಿಸಿ. ಅರ್ಜಿಯನ್ನು ಮುಂದುವರಿಸುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ವೈಯಕ್ತಿಕ ವಿವರಗಳು ಫೆಚ್ ಆಗುತ್ತವೆ. ಈಗ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಅರ್ಜಿದಾರರ ವರ್ಗವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ಮೊಬೈಲ್ ನಂಬರ್ ಅನ್ನು ಒಟಿಪಿ ಮೂಲಕ ದೃಢೀಕರಣ ಮಾಡಬೇಕು. ನಂತರ ಕುಟುಂಬದ ಸದಸ್ಯರ ವಿವರಗಳಲ್ಲಿ ಅರ್ಜಿದಾರರ ಪತಿಯ ಹೆಸರನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಬ್ಯಾಂಕ್ ಖಾತೆಯ ವಿವರಗಳಲ್ಲಿ ಆಧಾರ್ಗೆ ಲಿಂಕ್ ಇರುವ ಬ್ಯಾಂಕ್ ಖಾತೆಗೆ ಪಾವತಿಸಬೇಕು ಎಂಬ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳುತ್ತೇವೆ. ಇಲ್ಲಿ ಬ್ಯಾಂಕ್ ಖಾತೆಯ ವಿವರಗಳನ್ನು ನಮೂದಿಸುವ ಆಪ್ಷನ್ ಕೂಡ ಇದೆ. ಆದರೆ ಇದು ಬಹಳ ಸಮಯವನ್ನು ತೆಗೆದುಕೊಳ್ಳುವ ಕಾರಣ ಮೊದಲ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡುತ್ತೇವೆ. ಇದರಿಂದ ಹಣ ನೇರವಾಗಿ ಅರ್ಜಿದಾರರ ಖಾತೆಗೆ ಜಮೆಯಾಗುತ್ತದೆ. ಸ್ವಯಂ ಘೋಷಣೆಯಲ್ಲಿ ಆದಾಯ ತೆರಿಗೆ ಪಾವತಿ ಮತ್ತು ಜಿಎಸ್ಟಿ ಪಾವತಿದಾರರಾಗಿರುವ ಕುರಿತು ಎಸ್ ಆರ್ ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ನೆನಪಿಡಿ, ಈ ಎರಡು ಪಾವತಿಗಳಲ್ಲಿ ಯಾವುದಾದರೂ ಒಂದನ್ನು ಪಾವತಿ ಮಾಡುವವರಾಗಿದ್ದರೆ ನಿಮಗೆ ಈ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಕೆಳಗಡೆ ಕಾಣುತ್ತಿರುವ ವರ್ಡ್ ವೆರಿಫಿಕೇಷನ್ ಅಂದರೆ ಕ್ಯಾಪ್ಷವನ್ನು ಸರಿಯಾಗಿ ಎಂಟರ್ ಮಾಡಿಕೊಳ್ಳಿ ಹಾಗೂ ಈ ಅರ್ಜಿಯನ್ನು ಸಬ್ಮಿಟ್ ಮಾಡುತ್ತೇವೆ. ಈಗ ಅರ್ಜಿಯ ಪ್ರಿವ್ಯೂ ಅನ್ನು ಸ್ಕ್ರೀನ್ನಲ್ಲಿ ನೋಡಬಹುದು ಹಾಗೂ ಕೆಳಗಡೆ ಇರುವ ಸಬ್ಮಿಟ್ ಬಟನ್ ಅನ್ನ ಇನ್ನೊಮ್ಮೆ ಕ್ಲಿಕ್ ಮಾಡುತ್ತೇವೆ. ಈಗ ಈ ಅರ್ಜಿ ಸಬ್ಮಿಟ್ ಆಗಿದೆ ಮತ್ತು ಅರ್ಜಿಯು ವೆರಿಫಿಕೇಷನ್ಗೆ ಒಳಪಡುತ್ತದೆ. ಕೊನೆಯಲ್ಲಿ ಜನರೇಟ್ ಆಗಿರುವ ರಶೀತಿಯನ್ನು ಫ್ಯೂಚರ್ ರೆಫರೆನ್ಸ್ಗಾಗಿ ಅರ್ಜಿದಾರರು ತಮ್ಮ ಬಳಿ ಇಟ್ಟುಕೊಳ್ಳಬೇಕಾಗುತ್ತದೆ. ಹೀಗೆ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಗೆ ಪ್ರಸ್ತುತ ಅರ್ಜಿಯನ್ನ ಸಲ್ಲಿಸಬಹುದು. ಈ ವಿಷಯ ನಿಮಗೆ ತಿಳಿದಿರಲಿ. ಮೊದಲಿನಂತೆ ಅರ್ಜಿ ಸಲ್ಲಿಸಿದ ಮೇಲೆ ಮುಂಜೂರಾತಿ ಪತ್ರ ಈಗ ನೀಡಲಾಗುವುದಿಲ್ಲ. ಬದಲಾಗಿ ರಶೀದಿಯನ್ನ ಮಾತ್ರ ನೀಡಲಾಗುತ್ತದೆ ಮತ್ತು ಅರ್ಜಿಯನ್ನ ಬಹಳ ಸೂಕ್ಷ್ಮವಾಗಿ ವೆರಿಫಿಕೇಷನ್ ಮಾಡಲಾಗುತ್ತದೆ. ಎಲ್ಲವೂ ಸರಿ ಇದೆ ಎಂದಾಗ ಮಾತ್ರ ಅರ್ಜಿ ಅಪ್ರೂವಲ್ ಆಗಬಹುದು. ಇದಿಷ್ಟು ಪೂರ್ಣಗೊಳ್ಳಲು ಸುಮಾರು 2 ರಿಂದ 3 ತಿಂಗಳ ಸಮಯ ಬೇಕಾಗಬಹುದು. ಮತ್ತು ಈಗ ಬಹಳ ಸಮಸ್ಯೆ ಇರುವುದು ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಮಾಡಿಸಿದ ರೇಷನ್ ಕಾರ್ಡ್ ಹಾಗೂ ಫ್ಯಾಮಿಲಿ ಹೆಡ್ ಬದಲಾವಣೆಯಾದ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಲಿಂಕ್ ಆಗಿರದ ಅರ್ಜಿದಾರು. ಗೃಹಲಕ್ಷ್ಮಿ ಅರ್ಜಿಗಳು ವೆರಿಫಿಕೇಷನ್ ಪ್ರಕ್ರಿಯೆ ಬಹಳ ಸೂಕ್ಷ್ಮವಾಗಿ ನಡೆಯುತ್ತಿರುವುದು. ಇದಕ್ಕೆ ಕಾರಣ, ಹಾಗಾಗಿ ಅರ್ಜಿಗಳು ಅಪ್ರೂವಲ್ ಆಗಬೇಕು ಮತ್ತು ಅಪ್ರೂವಲ್ ಆದ ನಂತರ ಡಿಬಿಟಿ ಮೂಲಕ ಹಣ ಬಿಡುಗಡೆಯಾಗಬೇಕು. ಈ ಎಲ್ಲ ಪ್ರಾಸೆಸ್ ಮುಗಿದ ನಂತರ ಅರ್ಜಿದಾರರ ಖಾತೆಗೆ ಹಣವನ್ನ ಬಿಡುಗಡೆ ಮಾಡಲಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಮಾಹಿತಿಗಳನ್ನ ಈಗ ನೋಡೋಣ. ಗೃಹಲಕ್ಷ್ಮಿ ಯೋಜನೆ 2023ರಲ್ಲಿ ಪ್ರಾರಂಭವಾಗಿತ್ತು. ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಮಹಿಳೆಯರ ಖಾತೆಗೆ ಬರುವುದು ಈ ಯೋಜನೆಯ ಉದ್ದೇಶ.
ಈವರೆಗೂ 1.26 ಕೋಟಿ ಮಹಿಳೆಯರು ಲಾಭ ಪಡೆದಿದ್ದಾರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಪಾವತಿ ವಿಳಂಬವಾಗಿದೆ ಎಂಬ ದೂರುಗಳು ಬಂದಿವೆ. 2023ರ ಆಗಸ್ಟ್ನಿಂದ ಪ್ರತಿ ತಿಂಗಳು 2,000 ರೂಪಾಯಿ ಪಾವತಿಸಲಾಗುತ್ತಿದೆ. ಈವರೆಗೆ 2025ರ ಏಪ್ರಿಲ್ ತನಕ ಸುಮಾರು 20,000 ರೂಪಾಯಿ ಲಾಭಾರ್ಥಿಗಳ ಖಾತೆಗೆ ಬಂದಿರಬೇಕು. ಒಂದೆರಡು ತಿಂಗಳು ಪಾವತಿ ಬಂದಿಲ್ಲ ಅಂದ್ರೆ ಅದನ್ನು ಬಾಕಿ ಹಣದೊಂದಿಗೆ ಒಂದೇ ಸಾರಿ ಜಮೆ ಮಾಡಲಾಗುತ್ತಿದೆ ಎಂದು ಸರ್ಕಾರದಿಂದ ಮಾಹಿತಿಯನ್ನು ನೀಡಲಾಗಿದೆ. ಇದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಮಾಹಿತಿ. ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸುತ್ತಿದೆಯಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಮಹತ್ವದ ಮಾಹಿತಿ ತಲುಪಿಸಿ. ಹೆಚ್ಚಿನ ಸರ್ಕಾರಿ ಯೋಜನೆ ಅಪ್ಡೇಟ್ಸ್ ಹಾಗೂ ತಕ್ಷಣದ ಮಾಹಿತಿ ಪಡೆಯಲು ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ನೀವು ಕೇಳಬಯಸುವ ಇನ್ನೂ ಹೆಚ್ಚಿನ ವಿಷಯಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇನ್ನೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.